ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾನೇ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಸರೋಜಾ ಅಂತ. ವಯಸ್ಸು 30 ವರ್ಷ ತುಂಬಿದೆ. ತೂಕ 68 kg. ವೈವಾಹಿಕತೆ ಮದುವೆ ಆಗಿಲ್ಲ. ಜಾತಿ ಮರಾಠ. ಕೆಲಸ ಮನೆಯಲ್ಲಿ ಕೇಯಿಸಿಕೊಳ್ಳುತ್ತಿದ್ದೇನೆ. ತೂತು ದಿನಗೂಟ ಬಯಸುತ್ತೆ. ಕಾಚ ನಿಮಗೆ ಇಷ್ಟ ಆದರೆ ತನ್ನಿ. ಆಸೆ ನಿಮ್ಮ ಮೆಣಸಿನಕಾಯಿ ಕಚ್ಚುವುದು. ಪ್ಲೇಸು ಕರೆದ ಜಾಗಕ್ಕೆ ಬರ್ತೀನಿ. ಸ್ನೇಹಿತರೆ, ಇದು ಇಷ್ಟು ಸರೋಜಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅನಿವಾರ್ಯ ಕಾರಣಗಳಿಂದ ಈ ಕೆಲಸ ಮಾಡುತ್ತಿದ್ದೇನೆ. ಮನೆಯಲ್ಲಿ ತುಂಬಾನೇ ಕಷ್ಟ ಇದೆ, ಅದಕ್ಕೆ ದುಡ್ಡು ಬೇಕು. ಬೆಂಗಳೂರಿಗೆ ಬಂದು 8 ವರ್ಷಗಳೇ ಕಳೆದವು. ಇನ್ನು ಚೆನ್ನಾಗಿರೋ ಕೆಲಸ ಸಿಕ್ಕಿಲ್ಲ, ಅದಕ್ಕಾಗಿ ಕೇಯಿಸಿಕೊಳ್ಳುವ ಕೆಲಸ ಮಾಡುತ್ತಿದ್ದೇನೆ. ಕೆಲಸ ಕೇಳಲಿಕ್ಕೆ ಹೋದರೆ ಸಂಬಳ ಜಾಸ್ತಿನೇ ಕೊಡ್ತೀವಿ, ನಿನ್ನ ಜೊತೆ ನಿನ್ನ ತೂತು ಕೊಡಬೇಕು ಅಂತ ಕೇಳ್ತಾರೆ. ತಿಂಗಳಿಗೆ ಮನೆಗೆ 15,000 ಆದರೂ ಕಳಿಸಬೇಕಾಗಿದೆ. ಮನೆಯಲ್ಲಿ 3 ಜನ ಅಕ್ಕ ತಂಗಿಯರು ಇದ್ದಾರೆ. ತಂದೆ ತೀರಿಕೊಂಡು ತುಂಬಾ ವರ್ಷಗಳೇ ಕಳೆದವು. ಸಂಬಂಧಿಕರು ಕೂಡ ಮನೆಗೆ ಸೇರಿಸಿಕೊಳ್ಳುವುದಿಲ್ಲ. ಹಾಗಾಗಿ ಅನಿವಾರ್ಯ ಕಾರಣಗಳಿಂದಾಗಿ ಈ ಕೆಲಸ ಮಾಡುತ್ತಿದ್ದೇನೆ. ಬಡವನಾದರೂ ಪರವಾಗಿಲ್ಲ, ಮದುವೆ ಆಗ್ತೀನಿ. ಹುಡುಗ ಒಳ್ಳೆಯವನಾಗಿದ್ದರೆ ಸಾಕು, ನಾನು ಈ ಕೆಲಸ ಮಾಡುವುದಿಲ್ಲ. ಒಳ್ಳೆಯ ಗೃಹಿಣಿಯಾಗಿ ಮನೆ ನಡೆಸಿಕೊಂಡು ಹೋಗ್ತೀನಿ. ನನ್ನ ಕುಟುಂಬದ ಜವಾಬ್ದಾರಿಯೂ ಕೂಡ ನಿಭಾಯಿಸಿಕೊಂಡು ಹೋಗಬೇಕಾಗುತ್ತೆ. ನಾನು ಆಸ್ತಿ ಅಂತಸ್ತು ಕೇಳುವುದಿಲ್ಲ. ನಂಬಿಕೆ ವಿಶ್ವಾಸದಿಂದ ಸಂಸಾರ ನಡೆಸಿಕೊಂಡು ಹೋದರೆ ಸಾಕು. ಬಡವಳು ಅಂತ ನಡು ನೀರಿನಲ್ಲಿ ಕೈ ಬಿಡಬಾರದು. ಎಲ್ಲ ವಿಷಯ ಗೊತ್ತಿದ್ದು ಆಮೇಲೆ ಚುಚ್ಚಿ ಮಾತಾಡಬಾರದು. ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ, ನಿಮ್ಮ ಜೊತೆ ಕೊನೆಯವರೆಗೂ ಬಾಳುತ್ತೇನೆ. ಸ್ನೇಹಿತರೆ, ನೋಡಿದ್ರಲ್ಲ, ಮದುವೆ ಆಗುವ ಹುಡುಗ ಹೀಗಿರಬೇಕೆಂದು ಪರಿಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಿವಿ ಮಾತು: ಕೇಯಿಸಿಕೊಂಡು ರೂಢಿಯಾಗಿದೆ. ದಿನಕ್ಕೆ 2 ಸಾರಿಯಾದರೂ ಕೇಯಬೇಕು. ಹೊಟ್ಟೆಗೆ ಊಟ ಇಲ್ಲ ಅಂದರೂ ಪರವಾಗಿಲ್ಲ, ತೂತಿಗೆ ಸುಖ ಬೇಕು. ದಿನ ರಾತ್ರಿ ಕಾಲೆತ್ತಿ ಕೊಡ್ತೀನಿ. ಚೆನ್ನಾಗಿ ಊಟ ಹಾಕಬೇಕು. ಮೊದಲು ಸುಖ ಅನುಭವಿಸಬೇಕು, ಆಮೇಲೆ ಮಕ್ಕಳು. ಎಷ್ಟೇ ಜಗಳ ಆಡಿದರೂ ಪರವಾಗಿಲ್ಲ, ದಿನ ರಾತ್ರಿ ಮಂಚದಾಟ ಮಾತ್ರ ಆಡಬೇಕು. ಬೇರೇನೂ ಕೊಡಬೇಡಿ, ತೂತಿಗೆ ಗೂಟ ಮಾತ್ರ ಕೊಡಿ. ನನಗೆ ಚೂಲು ಜಾಸ್ತಿ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.